2026 ಮಹಾಶಿವರಾತ್ರಿ ಆಚರಣೆ ನಮ್ಮ ಈ ಕೋಟೆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೀತು. ತುಂಬಾ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾದ್ರು. ಬಹಳ ಅಚ್ಚುಕಟ್ಟಾಗಿ ಎಲ್ಲ ನಮ್ಮ ಟ್ರಸ್ಟಿಗಳು ಕೂಡ ನಮಗೆ ಸಹಕಾರ ನೀಡಿದ್ರು. ಅದರಲ್ಲೇ ಸಾಕಷ್ಟು ಜನ ಈ ಕೋಟೆಯ ಭಾಗದ ಎಲ್ಲಾ ಜನರು ಕೂಡ ಇಲ್ಲಿ ನಮಗೆ ಸಾಕಷ್ಟು ಸಹಾಯ ಮಾಡಿ ಸಾಕಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಕೂಡ ಸಹಕರಿಸಿದ್ರು. ಜೊತೆಗೆ ಇವತ್ತು ಬೆಳಗಿನಿಂದ ರಾತ್ರಿ ಪೂರ್ತಿ ಜಾಗರಣೆ ಕೂಡ ಆಯ್ತು. ಜಾಗರಣೆ ಎಂದಿನಂತೆ ಪ್ರತಿ ವರ್ಷ ನಡೆದಂತೆ ಈ ವರ್ಷನೂ ಕೂಡ ಭರತನಾಟ್ಯ, ಭಜನಾ ಕಾರ್ಯಕ್ರಮಗಳು, ಕೂಚುಪುಡಿ ನೃತ್ಯ, ಕಥಕ್ ನೃತ್ಯ, ಒಡಿಶಾ, ಅದಲ್ದೇನೆ ಹರಿಕಥೆ ಶ್ರೀಮಾನ್ ವಿದ್ವಾನ್ ಉಮೇಶ್ ಕೆರಗೋಡೂರವರಿಂದ ಹರಿಕಥೆ ಆಯ್ತು. ರಾತ್ರಿ ಪೂರ್ತಿ ಜಾಗರಣೆಯಲ್ಲಿ ತುಂಬಾ ಜನ ಇದ್ರು. ತುಂಬಾ ವಿಶೇಷ ಏನಂದ್ರೆ ರಾತ್ರಿ ಪೂರ್ತಿ ಇಷ್ಟು ಜನ ಯಾವಾಗಲೂ ಜಾಗರಣೆಯಲ್ಲಿ ನಾವು ನೋಡ್ಲಿಲ್ಲ. ತುಂಬಾ ಜನ ಇದ್ರು. ತುಂಬಾ ಖುಷಿ ಆಯ್ತು. ನಾವು ಎಲ್ಲರೂ ಕೂಡ ಖುಷಿ ಪಟ್ರು. ಬೆಳಗ್ಗೆ ಇದ್ದು ಅದೇ ಜನ ಇಲ್ಲಿ ಅಡಿಗೆ ಮಾಡುವಾಗ ಮುದ್ದೆನೂ ಕೂಡ ಕಟ್ಟಿದ್ರು. ಸುಮಾರು 15ರಿಂದ 20 ಸಾವಿರ ಜನಕ್ಕೆ ಮಾಡಿದ್ವಿ. ಇಲ್ಲಿ ಟ್ರೆಡಿಷನಲ್ ಫುಡ್ ಏನಂತ ಅಂದ್ರೆ ಬೂಂದಿ ಪಾಯಸ, ಮುದ್ದೆ, ಅವರೆಕಾಳು ಸಾಂಬಾರು, ಮತ್ತೆ ಅನ್ನ ಸಾಂಬಾರು, ಮಜ್ಜಿಗೆ, ಇಷ್ಟು ನಡೀತಾ ಇದೆ. ಕಾಶಿ ವಿಶ್ವನಾಥನ ಇತಿಹಾಸ ಸಾವಿರಾರು ವರ್ಷ ಹಳೇದಿದು. ತುಂಬಾ ವರ್ಷದಲ್ಲಿ ರಾಜರು ಮಹಾರಾಜರು ಗಂಗರ ಕಾಲದ್ದು. ಹಾಗಾಗಿ ಈ ದೇವಸ್ಥಾನದಲ್ಲಿ ತುಂಬಾ ವಿಶೇಷ ಇದೆ. ಈ ದೇವಸ್ಥಾನದಲ್ಲಿ ಯಾರಾದ್ರೂ ಬಂದು ಏನಾದ್ರೂ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ತಪ್ಪದೆ 100% ಆಯ್ತದೆ. ಸುಮಾರು ಜನ ಇಷ್ಟೊಂದು ಜನ ಭಕ್ತಾದಿಗಳು ಯಾಕಪ್ಪ ಇಲ್ಲಿ ಜಾಸ್ತಿ ಆಗವ್ರೆ ಅಂದ್ರೆ ಅವ್ರು ಹೇಳಿದ ಬೇಡಿಕೆ ಎಲ್ಲ ಈಡೇರಿದೆ. ಸ್ವಾಮಿ ಹೇಳಿದ ಕೋರಿಕೆಗಳನ್ನ ಸ್ವಾಮಿ ಈಡೇರಿಸಿದ್ದಾರೆ. ಅದಕ್ಕೋಸ್ಕರ ಭಕ್ತಾದಿಗಳು ದಿನೇ ಜಾಸ್ತಿ ಆಗ್ತಾ ಇದೆ. ಕಾಶಿಯಿಂದನೇ ತಂದು ಪ್ರತಿಷ್ಠಾಪನೆ ಮಾಡದ್ದು ಅಂತ ಇತಿಹಾಸ ಹೇಳ್ತದೆ.